ಪೋಷಕರು ನಿಮಗೆ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಕೇಳ್ತಾ ಇರ್ತಾರೆ. ಕೆಲವರು ಮನೆಗಳಿಗೆ ಹೋದಾಗ ಅಪ್ಪ ಅಮ್ಮ ಒಂದ್ 2-3 ಸತಿ ಆಗಾಗ ಏನಾದ್ರು ರೀಲ್ಸ್ ನೋಡ್ತಿದ್ರೇನೋ ಅಥವಾ ಯಾರಿಗಾದ್ರೂ ಮೆಸೇಜ್ ಮಾಡ್ತಿದ್ರೇನೋ, ಕೈಯಲ್ಲಿ ಫೋನ್ ಹಿಡ್ಕೊಂಡಾಗ್ಲೋ ಚೆನ್ನಾಗಿ ಓದಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಗದರ್ತಾರೆ ಪೇರೆಂಟ್ಸ್ ಅನ್ನ. ನನಗೇನು ಗೊತ್ತಾಗಲ್ವಾ, ಯಾವಾಗ ನೋಡಿದ್ರು ಚೆನ್ನಾಗೋದು ಇದೇ ನಿಮ್ಗೆ ಇನ್ನೇನು ಇದು ಬಿಟ್ರೆ ಇನ್ನೇನು ಹೇಳಕ್ ಬರಲ್ಲ, ಬರೀ ಚೆನ್ನಾಗೋ ಅಂತ ಹೇಳ್ತಿರಲ್ಲ, ಓದೋದೇನು ನಮ್ಗೇನು ಗೊತ್ತಿಲ್ವಾ, ಹೋಗಪ್ಪ ಅಂತ ಗದರ್ತಾರೆ, ಬೈತಾರೆ, ಕೆಲವರು ಜಗಳ ಕೂಡ ಆಡ್ತಾರೆ. ಆಡಿರೋರು ಇದೀವಿ ನಾವು ಕೂಡ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಚೆನ್ನಾಗೋದು ಅಂತವ್ರು 2-3 ಸತಿ ಹೇಳೋ ಆ ಮಾತಿನ ಹಿಂದೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಿಲ್ಲ ಅವರು. ನಿಮ್ಮ ಮುಂದಿನ ಭವಿಷ್ಯವನ್ನ ಇವತ್ತೇ ಅವರು ಚೆನ್ನಾಗಿ ಓದಿ ಅನ್ನೋ ಆ 2 ವಾಕ್ಯಗಳಿದಾವಲ್ಲ, ಆ ವಾಕ್ಯಗಳಿಂದ ನಿಮ್ಮ ಭವಿಷ್ಯ ಅಡಗಿದೆ. ನೀವು ಚೆನ್ನಾಗಿ ಓದಿ ಕಾಲೇಜಿನ ಟಾಪರ್ಸ್ ನ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರುತ್ತೋ, ನಿಮ್ಮ ಪೇರೆಂಟ್ಸ್ ಹೆಸರು ಬರುತ್ತೋ? ನಿಮ್ಮ ಹೆಸರೇ ಬರುತ್ತೆ. ಚೆನ್ನಾಗಿ ಓದಿ ಅಂತ ಪೇರೆಂಟ್ಸ್ ಹೇಳ್ತಾರಲ್ಲ, ಟೀಚರ್ಸ್ ಹೇಳ್ತಾರಲ್ಲ, ನೀವು ಕಷ್ಟಪಟ್ಟು ಚೆನ್ನಾಗಿ ಓದಿದ್ರೆ ಕಾಲೇಜಿನ ಒಂದು ಟಾಪರ್ಸ್ ಬ್ಯಾನರ್ ಅಲ್ಲಿ ಫೋಟೋ ಹಾಕ್ತಾರೆ. ನಿಮ್ ಫೋಟೋ ಹಾಕ್ತಾರೋ, ನಿಮ್ ಪೇರೆಂಟ್ಸ್ ಫೋಟೋ ಹಾಕ್ತಾರೋ? ನಿಮ್ ಫೋಟೋನೇ ಹಾಕ್ತಾರೆ. ನಿಮ್ ಪೇರೆಂಟ್ಸ್ ಹೇಳ್ತಿರಲ್ಲ ಚೆನ್ನಾಗಿ ಓದಿ ಅಂತ ಪೇರೆಂಟ್ಸ್ ಹೇಳ್ತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ. ನೀವು ಚೆನ್ನಾಗಿ ಓದಿದ್ದೆ ಆದ್ರೆ, ಸಿಟಿನಲ್ಲಿ ರ್ಯಾಂಕ್ ಬಂದಿದ್ದೆ ಆದ್ರೆ, ಸಂಘ ಸಂಸ್ಥೆಗಳು ಕಾಲೇಜ್ನವರು ಕರೆದು ಮುಂದಿನ ವರ್ಷದ ವೆಲ್ಕಮ್ ಫಂಕ್ಷನ್ ಅಲ್ಲಿ ಕರೆದು, ಫಸ್ಟ್ ಇಯರ್ ನ ವೆಲ್ಕಮ್ ಫಂಕ್ಷನ್ ಅಲ್ಲಿ ಕರೆದು ಸ್ಟೇಜ್ ಮೇಲೆ ಗಣ್ಯರ ಮುಖಾಂತರ ಶಾಲು ಹೂನ ಅರಪೇಟ ಹಾಕಿ ಸನ್ಮಾನ ಮಾಡ್ತಾರಲ್ಲ, ನಿಮಗೆ ಸನ್ಮಾನ ಮಾಡ್ತಾರೋ, ನಿಮ್ ಪೇರೆಂಟ್ಸ್ ಸನ್ಮಾನ ಮಾಡ್ತಾರೋ? ಟೀಚರ್ಸು ಲೆಕ್ಚರರ್ಸು ಚೆನ್ನಾಗಿ ಓದಿ ಅಂತಾರಲ್ಲ, ಅಕಸ್ಮಾತ್ ನೀವು ಚೆನ್ನಾಗಿ ಓದಿ ಸಿಟಿನಲ್ಲೋ ನೀಟ್ನಲ್ಲೋ ರ್ಯಾಂಕ್ ತಗೊಂಡು ಒಂದು ಒಳ್ಳೆ ಕಾಲೇಜಿಗೆ ಸೇರ್ಕೊಂಡ್ರೆ, ಪ್ಲೇಸ್ಮೆಂಟ್ ಆಯ್ತು ಅಂದ್ರೆ ಸೇರ್ಕೊಂಡ್ರೆ, ನಿಮ್ಗೆ ಸಿಟ್ ಸಿಗುತ್ತೋ, ನಿಮ್ ಪೇರೆಂಟ್ಸ್ ಸಿಟ್ ಸಿಗುತ್ತೋ? ನಿಮಗೆ ಸಿಟ್ ಸಿಗೋದು. ಟೀಚರ್ಸು ಲೆಕ್ಚರರ್ಸು ಪೇರೆಂಟ್ಸು ಚೆನ್ನಾಗಿ ಓದಿ ಅಂತಾರಲ್ಲ, ಚೆನ್ನಾಗಿ ಓದಿ ಒಳ್ಳೆ ಸೀಟ್ ಸಿಕ್ಕಿ, ಅಲ್ಲೂ ನೀವು ಚೆನ್ನಾಗಿ ಓದಿ ಒಳ್ಳೆ ಪ್ಲೇಸ್ಮೆಂಟ್ ಆಗಿ ಒಳ್ಳೆ ಪ್ಯಾಕೇಜ್ ಸಿಕ್ಕಿ, ನಿಮ್ ಜೀವನದಲ್ಲಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಹ್ಯಾಪಿಯಾಗಿ ಜೀವನ ಕಳಿತೀರಲ್ಲ, ಅದರ ಬೆನಿಫಿಟ್ ನಿಮ್ಗೋ ನಿಮ್ಮ ಪೇರೆಂಟ್ಸ್ಗೂ. ಚೆನ್ನಾಗಿ ಓದಿ ಅನ್ನೋ ಆ ಮಾತಿನ ಹಿಂದೆ ನಿಮ್ಮ ಭವಿಷ್ಯ ಅಡಗಿದೆಯೇ ಹೊರತು, ನಿಮ್ಮ ಗುಡ್ ಫ್ಯೂಚರ್ ಅಡಗಿದೆಯೇ ಹೊರತು, ನಿಮ್ಮ ಬ್ಯೂಟಿಫುಲ್ ಭವಿಷ್ಯ ಅಡಗಿದೆಯೇ ಹೊರತು, ದಯವಿಟ್ಟು ತಪ್ಪಾಗಿ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾ ಇದೆ ಅಂತ ದಯವಿಟ್ಟು ತಿಳ್ಕೊಡ್ಬೇಡಿ. ನಾವು ತಮಿಳುನಾಡು ಕಡೆ ದೇವಸ್ಥಾನಕ್ಕೆ ಹೋದಾಗ ಕೆಲವು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಮುಂದೆ ಈ ಲೋಟಸ್ ತಾವರೆ ಹೂಗಳನ್ನ ಇಟ್ಟಿರ್ತಾರೆ. ಅಂದ್ರೆ ತಾವರೆ ಹೂವನ್ನ ನಾವು ತಗೊಂಡು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ. ಕೆಲವರು ನೋಡಿರ್ತೀರ, ಕೆಸರಲ್ಲಿ ಹುಟ್ಟಿದ ತಾವರೆಯನ್ನ ದೇವರಿಗೆ ಅರ್ಪಿಸ್ತೇವೆ. ಹುಟ್ಟಿದ್ದಲ್ಲಿ ಕೆಸರಲ್ಲಿ. ಆದ್ರೆ ಆ ತಾವರೆ ಹೂವು, ಕೆಸರಲ್ಲಿ ಹುಟ್ಟಿದ ತಾವರೆ ಹೂವು ಸೇರೋದು ಎಲ್ಲಿ? ಭಗವಂತನ ಪಾದಗಳಿಗೆ. ನಾವು ದೇವಸ್ಥಾನದ ಒಳಗಡೆಗೆ ಹೋದಾಗ ಗರ್ಭಗುಡಿಯ ಮುಂದೆ ನಿಂತು ದೇವರಿಗೆ ಕೈ ಮುಗಿತೀವಲ್ಲ, ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತೀವಲ್ಲ ಗರ್ಭಗುಡಿಯಲ್ಲಿರೋ ಆ ವಿಗ್ರಹಕ್ಕೆ, ಆ ವಿಗ್ರಹ ಆಗಿದ್ದು ಯಾವುದರಲ್ಲಿ? ಕಲ್ಲಿನಿಂದ. ಆ ಕಲ್ಲೆಲ್ಲಿತ್ತು? ಆ ಕಲ್ಲು ಯಾರಿಗೂ ಬೇಡವಾಗಿ ಭೂಮಿಯಲ್ಲಿ ಬಿದ್ದಿತ್ತು. ಆದ್ರೆ ಈಗೇನಾಗಿದೆ? ಲಕ್ಷಾಂತರ ಜನ ಒಂದು ದಿನಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ವಿಗ್ರಹವಾಗಿದೆ. ಅಷ್ಟೇ ಅಲ್ಲ, ದೇವರ ವಿಗ್ರಹದ ಮೇಲೆ ಚಿನ್ನದ ಒಡವೆಗಳು, ವಜ್ರದ ಆಭರಣಗಳನ್ನ ನಾವು ನೋಡ್ತೀವಲ್ಲ, ಆ ಚಿನ್ನ ಮೊದಲೆಲ್ಲಿತ್ತು? ಭೂಮಿಯಲ್ಲಿ ಯಾರಿಗೂ ಬೇಡವಾಗಿ ಒಳಗಡೆ ಬಿದ್ದಿತ್ತು. ಆದ್ರೆ ಈಗೆಲ್ಲಿದೆ? ದೇವರ ಮೂರ್ತಿಯ ಮೇಲೆ ಲಕ್ಷಾಂತರ ಜನ ನೋಡುವಂತಹ, ಕೋಟ್ಯಂತರ ಬೆಲೆ ಬಾಳತಕ್ಕಂತಹ ವಸ್ತುವಾಗಿದೆ. ವಜ್ರಗಳೆಲ್ಲಿತ್ತು? ಯಾರಿಗೂ ಬೇಡವಾಗಿ ಕಲ್ಲಿನ ರೂಪದಲ್ಲಿ ಭೂಮಿಯಲ್ಲಿ ಬಿದ್ದಿತ್ತು. ಒಬ್ಬ ಸಂಸ್ಕರಿಸಿ ಅದಕ್ಕೆ ಬೆಲೆ ಫಿಕ್ಸ್ ಮಾಡಿ ದೇವರ ಮೂರ್ತಿಗೆ ಇಟ್ಟ ಕೋಟ್ಯಂತರ ರೂಪಾಯಿ ಬೆಲೆ ಬಾಳತಕ್ಕಂತ ವಜ್ರಗಳು ಹಿಂದೆ ಮಣ್ಣಲ್ಲಿ ಬಿದ್ದಿತ್ತು. ಈಗ ದೇವರ ಮೂರ್ತಿಯನ್ನು ಅಲಂಕರಿಸಿದೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಉದಾಹರಣೆ ಅರ್ಥ ಏನು ಗೊತ್ತಾ? ಯಾರಿಗೂ ಬೇಡವಾಗಿದ್ದ ತಾವರೆ ಹೋಗಿ ತನ್ನ ಗುರಿಯನ್ನು ತಲುಪಿದ್ದು ಭಗವಂತನ ಪಾದಗಳಲ್ಲಿ. ಯಾರಿಗೂ ಬೇಡವಾಗಿದ್ದ ಕಲ್ಲು ಮೂರ್ತಿಯಾಗಿದ್ದು ತಲುಪಿದ್ದು ಎಲ್ಲಿ? ಲಕ್ಷಾಂತರ ಜನ ನೋಡ್ತಕ್ಕಂಥ ಗರ್ಭಗೃಹದಲ್ಲಿ ವಿಗ್ರಹವಾಗಿ. ಯಾರಿಗೂ ಬೇಡವಾಗಿ ಭೂಮಿಯಲ್ಲಿದ್ದಂತಹ ಚಿನ್ನ ಅಕ್ಕಸಾಲಿಗನಿಂದ ಸಂಸ್ಕಾರ ಪಡ್ಕೊಂಡು ಹೋಗಿ ಸೇರಿದ್ದು ಎಲ್ಲಿಗೆ? ಸಾವಿರಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳತಕ್ಕಂತ ಆ ದೇವರ ಆಭರಣಗಳಾಗಿ. ಯಾರಿಗೂ ಬೇಡವಾಗಿ ಭೂಮಿಯ ಒಳಗಡೆ ಬಿದ್ದಿದ್ದ ಆ ಕಲ್ಲುಗಳ ರೂಪದಲ್ಲಿದ್ದ ವಜ್ರಗಳಿಗೆ ಒಬ್ಬ ವಜ್ರದ ವ್ಯಾಪಾರಿ ಅದಕ್ಕೆ ಪಾಲಿಶ್ ಅನ್ನ ಮಾಡಿ ಅದಕ್ಕೆ ಬೆಲೆಯನ್ನು ನಿಗದಿಪಡಿಸಿ ಅವನ ಅಂಗಡಿಯಲ್ಲಿ ಇಡ್ತಾನೆ, ದೇವರಿಗೆ ಕೊಡ್ತಾನೆ, ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ. ಇದರ ಅರ್ಥ ನೀವು ಎಲ್ಲಿ ಹುಟ್ಟಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಲ್ಲಿ ಹೋಗಿ ಗುರಿ ಮುಟ್ಟುತ್ತೀರಾ ಅನ್ನೋದು ಇಂಪಾರ್ಟೆಂಟ್.
ನೀವು ಬಡವರ, ನೀವು ಶ್ರೀಮಂತರ, ನೀವು ಮಧ್ಯಮ ವರ್ಗದವರ, ನೀವು ಪೂರ್ ಪೀಪಲ್ಸ, ಮಿಡಲ್ ಕ್ಲಾಸ್ ಪೀಪಲ್ಸ, ಅದು ನೋ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಅದು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ ಕಣ್ರಿ. ನಿಮ್ಮ ಜೀವನದಲ್ಲಿ ನೀವು ಎಲ್ಲಿ ಹೋಗಿ ತಲುಪ್ತೀರಾ ಅನ್ನೋದು ಇಂಪಾರ್ಟೆಂಟ್. ಒಂದು 4-5 ಉದಾಹರಣೆ ಹೇಳ್ತಾನೆ. ಪೇಪರ್ ಮಾರ್ಕೊಂಡಿದ್ದ ಒಬ್ಬ ಹುಡುಗ ಎಂಜಿನಿಯರಿಂಗ್ ಸೇರಿದಾಗ ಬೈಕ್ ಬಿಡಿ, ಬೈಕ್ ಕಲಿತೀರ ನೀವು, ಸೈಕಲ್ ಕೇಳಿದಾಗ ಅಪ್ಪ ಕೊಡ್ಸಕ್ಕಾಗದೆ ಅಕ್ಕ ತನ್ನ ಬಳೆಯನ್ನು ಮಾರಿ ಸೈಕಲ್ ಕೊಡಿಸಿದ್ಲಲ್ಲ, ಅಷ್ಟು ಬಡತನದಲ್ಲಿ ಬೆಳೆದ ಹುಡುಗ ಒಬ್ಬ ಮಿಸೈಲ್ ಮ್ಯಾನ್ ಆದ ಡಾಕ್ಟರ್ APJ ಅಬ್ದುಲ್ ಕಲಾಂ. ಕಂಡವರ ಮನೆಯಲ್ಲಿ ಲೆಟ್ರಿನ್ ರೂಮ್ಸ್ ಅನ್ನು ತೊಳ್ಕೊಂಡಿದ್ದಂತಹ ಒಬ್ಬ ಸಾಮಾನ್ಯ ಹುಡುಗ ತನ್ನ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು 16 ವರ್ಷ ಜೈಲಲ್ಲಿದ್ದು ದಕ್ಷಿಣ ಆಫ್ರಿಕಾದಂತ ದೊಡ್ಡ ರಾಷ್ಟ್ರಕ್ಕೆ ಅಧ್ಯಕ್ಷನಾದ ನೆಲ್ಸನ್ ಮಂಡೇಲಾ. ಚಪ್ಪಲಿ ಹೊಲಿತಕ್ಕಂತ ಬ್ಯಾಕ್ ಗ್ರೌಂಡ್ ಇಂದ ಬಂದು ಎಲೆಕ್ಷನ್ ನಿಂತ್ಕೋ ಸೋಲು, ಎಲೆಕ್ಷನ್ ನಿಂತ್ಕೋ ಸೋಲು, ಎಲೆಕ್ಷನ್ ನಿಂತು ಸೋತು ಕೊನೆಗೊಂದು ದಿವಸ ಇಡೀ ಜಗತ್ತಿನ ದೊಡ್ಡ ರಾಷ್ಟ್ರದ ಅಧ್ಯಕ್ಷನಾದನಲ್ಲ ಅಬ್ರಹಾಂ ಲಿಂಕನ್. 1861ರಲ್ಲಿ ಆ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗೆ ಪ್ರಜಾಪ್ರಭುತ್ವಕ್ಕೆ ವ್ಯಾಖ್ಯಾನವನ್ನ ಕೊಟ್ಟಿದ್ದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ನಡೆಸಲ್ಪಡುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೀತಾರೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದು ಮಿಲಿಯನರೋ, ಬಿಲಿಯನರೋ, ಲಕ್ಷಾಧಿಪತಿಯೋ, ಕೋಟ್ಯಾಧಿಪತಿಯೋ ಅಲ್ಲ, ಚಪ್ಪಲಿ ಹೊಲಿತಕ್ಕಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ಒಬ್ಬ ಅತಿ ಸಾಮಾನ್ಯ ಹುಡುಗ ಕಣ್ರಿ. ಹುಟ್ಟು ಮುಖ್ಯನ ಸಾಧನೆಗೆ? ನಮ್ಮ ಬ್ಯಾಕ್ ಗ್ರೌಂಡ್ ಮುಖ್ಯನ ಸಾಧನೆಗೆ? ಹಣ ಮುಖ್ಯನ ಸಾಧನೆಗೆ? ಇವ್ಯಾವುದೂ ಕೂಡ ಸಾಧನೆಗೆ ಅಡ್ಡಿ ಬರೋದಿಲ್ಲ. ಕಣ್ಣು ಮುಂದಿರೋ 2 ಉದಾಹರಣೆ. ಟೀ ಮಾರ್ಕೊಂಡಿದ್ದ ಹುಡುಗ ಇವತ್ತು ಈ ದೇಶದ ಪ್ರಧಾನಿ ಆಗೋದಾದ್ರೆ, ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದ ಒಬ್ಬ ಹುಡುಗ ಈ ದೇಶದ ಅತಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಬುಲ್ಡೋಜರ್ ಬಾಬಾ ಆಗೋದಾದ್ರೆ, ನಾವು ಯಾಕಾಗಕ್ ಸಾಧ್ಯ ಇಲ್ಲ? ನೀವ್ ಯಾಕಾಗಕ್ ಸಾಧ್ಯ ಇಲ್ಲ? ಹುಟ್ಟು ಮುಖ್ಯ ಅಲ್ಲ. ತುಂಬಾ ಜನ ಕೇಳ್ತಿರ್ತಾರೆ, ನಾವು ತುಂಬಾ ಬಡವರು ಸರ್, ನಾವೇನ್ ಅಚೀವ್ ಮಾಡಕ್ಕಾಗತ್ತೆ? ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಸರ್, ನಾವೇನ್ ಅಚೀವ್ ಮಾಡಕ್ಕಾಗತ್ತೆ? ಅದನ್ನ, ಆ ಡರ್ಟಿ ಮೈಂಡ್ ಸೆಟ್ ಅನ್ನೋದನ್ನ ನಿಮ್ಮ ತಲೆಯಿಂದ ಮೊದಲು ತೆಗೆದು ಆಚೆಗೆ ಬಿಸಾಕಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ಹಣ್ಣು ಕಾಯಿ ತಗೊಂಡು ಹೋದ. ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ಹೊಡಿಬೇಕಲ್ಲ, ಕಲ್ಲಿರ್ಲಿಲ್ಲ. ಆ ದೇವಸ್ಥಾನದ ಕಾಂಪೌಂಡ್ ಪಕ್ಕ ಒಂದು ಕಲ್ಲು ಬಿದ್ದಿತ್ತು. ಆ ಕಲ್ಲನ್ನ, ಒಂದು ಕಲ್ಲಿನ ಚೂರು ತಗೊಂಡು ಬಂದಲ್ಲಿ ಇಟ್ಟು ಆ ಕಲ್ಲಿನ ಮೇಲೆ ತೆಂಗಿನಕಾಯಿಯನ್ನು ಹೊಡೆದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ. ಅವನ್ ಮನೆಗೆ ಹೋದ. ಮಾರನೇ ದಿವಸದಿಂದ 1000 ಜನ ಪೂಜೆ ಮಾಡಿಸ್ಕೊಳಕ್ ಬರ್ತಾರಲ್ಲ, ಅವರು ತೆಂಗಿನಕಾಯಿ ಹೊಡೆಯೋದಕ್ಕೆ ಕಲ್ಲಿರ್ಲಿಲ್ವಲ್ಲ. ಆ ಹಿಂದಿನ ದಿನ ಬಂದ ವ್ಯಕ್ತಿ ಕಲ್ಲಿಟ್ಟು ತೆಂಗಿನಕಾಯಿಯನ್ನು ಹೊಡ್ಕೊಂಡೋದ್ನಲ್ಲ, ಆ ತೆಂಗಿನಕಾಯಿಯ ಮೇಲೆಯೇ 1000 ಜನ ದಿನಕ್ಕೆ 1000 ತೆಂಗಿನಕಾಯಿಗಳನ್ನ ಹೊಡೆಯೋದಕ್ಕೆ ಶುರು ಮಾಡುದು. ಒಂದು ದಿನ ಆ ಕಲ್ಲು ಬೇಸರದಿಂದ ಹೇಳಿತು, ತನ್ನೊಳಗೆ ತಾನೇ ಹೇಳ್ಕೊಳ್ತು. 10-15 ವರ್ಷಗಳ ಹಿಂದೆ ಒಬ್ಬ ಶಿಲ್ಪಿ ಇಲ್ಲಿಗೆ ಬಂದ. ಆ ಶಿಲ್ಪಿ ಹೇಳಿದ ಮಾತನ್ನ ನಾನು ಕೇಳಿದ್ದಿದ್ರೆ, ಆ ಶಿಲ್ಪಿ ಹೊಡೆದಂತಹ ಏಟುಗಳಿಂದ ನಾನು ಸಹಿಸಿಕೊಂಡಿದ್ರೆ, 1-2 ದಿನ ನಾನು ಸಹಿಸಿಕೊಂಡಿದ್ರೆ, ದೇವಸ್ಥಾನದ ಒಳಗಡೆ ದೇವರ ಮೂರ್ತಿ ಆಗ್ತಿದ್ದೆ. ಯಾಕಂದ್ರೆ ಅವನು ಆಯ್ಕೆ ಮಾಡ್ಕೊಂಡಿದ್ದು ಮೊದಲು ನನ್ನನ್ನ. ಆ ಏಟನ್ನ ತಿನ್ನದೆ ನಾನು ಅವನನ್ನ ಬೈದು ಬಿಟ್ಟೆ. ಅವನ್ ತೆಗೆದು ಪಕ್ಕಕ್ಕೆ ಕಾಂಪೌಂಡ್ ಪಕ್ಕ ಬಿಸಾಕ್ಬಿಟ್ಟು ಇನ್ನೊಂದು ಕಲ್ಲನ್ನ ತಗೊಂಡೋದನ್ನ ಕ್ಲೀನ್ ಆಗಿ ಕೆತ್ತಿ ದೇವರ ಮೂರ್ತಿಯನ್ನ ಆಗಿಸ್ದ. ಇವತ್ತು ಎಲ್ಲರೂ ಆ ದೇವರ ಮೂರ್ತಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದಾರೆ. ನಾನು ಅವತ್ತು 2 ದಿನದ ಆ ಏಟನ್ನ ತಡ್ಕೊಳ್ಳಿಕ್ಕಾಗದೆ ಅವನನ್ನ ಬೈದಿದ್ದಕ್ಕೋಸ್ಕರ, ಆ ನೋವನ್ನ ತಡ್ಕೊಳ್ಳಿಕ್ಕಾಗದೆ ಅವನನ್ನ ನಾನು ಬೈದಿದ್ದಕ್ಕೋಸ್ಕರ ಇವತ್ತು ಪ್ರತಿದಿನ 1000 ಜನರಿಂದ ತೆಂಗಿನಕಾಯಿನ ತಲೆ ಮೇಲೆ ಹೊಡೆಸ್ಕೊಳ್ತಿದ್ದೀನಿ. ಅವತ್ತು ನಾನು ಆ ಮಾತು ಕೇಳಬೇಕಿತ್ತು.